ಹಲೋ ನಮಸ್ತೆ, ನಾನು ಅಶ್ವಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಲ್ವಾ? ಆ್ಯಂಡ್ ಇವತ್ತಿನ ಈ ವ್ಲಾಗ್ ಕಂಪ್ಲೀಟ್ ಆಗಿ ಭರತನಾಟ್ಯ ರಿಲೇಟೆಡ್ ಆಗಿರುತ್ತೆ. ನಮ್ಮ ಕಳಸದಲ್ಲಿ ಗಣೇಶೋತ್ಸವದ ಅಂಗವಾಗಿ ನನ್ನ ಭರತನಾಟ್ಯ ಪರ್ಫಾರ್ಮೆನ್ಸಸ್ ಇತ್ತು. ಸೊ ಅದು ಯಾವ ರೀತಿ ಇತ್ತು, ಯಾವ ರೀತಿ ಆಯಿತು ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಭರತನಾಟ್ಯದ ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪುಟ್ಟದಾಗಿ. ಸೊ ಡೆಫಿನೆಟ್ಲಿ ಈ ವ್ಲಾಗ್ ನಿಮಗೆಲ್ಲ ಕ್ವೈಟ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೇ ಬಿಡ್ತೀನಿ. ಫಸ್ಟ್ ಆಫ್ ಆಲ್, ನೀವು ಇಷ್ಟೋ ತನಕ ನೋಡಿದ್ದು ನನ್ನ ಮಕ್ಕಳ ಸ್ಕೂಲ್. ಸೊ ನಾನು ಭರತನಾಟ್ಯ ಕ್ಲಾಸಸ್ ಅಟೆಂಡ್ ಮಾಡೋದು ಈ ಸ್ಕೂಲಲ್ಲೇ. ನಮ್ಮ ಸ್ಕೂಲಿಗೆ ನಮ್ಮದೇ ಎಂಟ್ರಿ. ನಿಮ್ಮ ಸ್ಕೂಲಿಗೆ ನೀವೇ ಗೆಸ್ಟ್ ಆಗ್ಬಿಟ್ರೆ. ಈಗ ಅಮ್ಮನ ಸ್ಕೂಲ್ ಇದೀಗ ದಾಖಲೆಗೆ ಬರ್ತಿರೋದಲ್ಲ. ವಾಟ್ ಯು ಸೇ? ಆ್ಯಂಡ್ ನನಗೆ ಭರತನಾಟ್ಯ ಕ್ಲಾಸಸ್ ಇರೋದು ವಾರಕ್ಕೆ 2 ದಿನ, ಸ್ಯಾಟರ್ಡೆ ಆ್ಯಂಡ್ ಸಂಡೇ. ಸೊ ಸ್ಯಾಟರ್ಡೆ ಒಂದೊಂದು ದಿವಸ ಬರ್ತೀನಿ ಅಂತ ಹೇಳ್ತಾರೆ, ಕರ್ಕೊಂಡು ಬರ್ತೀನಿ. ಬಟ್ ಸಂಡೇ ನಾನೇ ಬರೋದಿಲ್ಲ. ಸಂಡೇ ಅಂದರೆ ಬ್ಯುಸಿ ಡೇ ನನಗೆ, ಮಕ್ಕಳು ಮನೇಲಿದ್ದಾಗ. ಸೊ ಆ ಒಂದು ದಿನ ನಾನು ಚಕ್ಕರ್ ಹೊಡಿತೀನಿ. ಆ್ಯಕ್ಚುಲಿ ನನ್ನ ಕ್ಲಾಸ್ ನಡೆಯೋದು ಈ ಒಂದು ಹಾಲಲ್ಲಿ, ಬಟ್ ಸ್ಕೂಲಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಹಾಗಾಗಿ ಮೇಲ್ಗಡೆಯಿಂದ ಬಂದ್ವಿ. ಸ್ಯಾನ್ ತನ್ನ ಕ್ಲಾಸ್ ರೂಮ್ ತೋರಿಸಿದ್ಲು. ಆ್ಯಂಡ್ ಇನ್ನೊಂದು ವಿಷಯ, ನಾನು ಅವಾಗಲೇ ಹೇಳಿದಾಗೆ ಬೇರೆ ಟೈಮಲ್ಲೆಲ್ಲ ಬರೀ ಸ್ಯಾಟರ್ಡೆ ಮಾತ್ರ ಬರ್ತೀನಿ, ಬಟ್ ಪ್ರೋಗ್ರಾಮ್ ಪ್ರಾಕ್ಟೀಸ್ ಇದೆ ಬನ್ನಿ ಅಂತ ಹೇಳಿದಾಗ ಸ್ವಲ್ಪ ಕಂಟಿನ್ಯೂಸ್ ಆಗಿ ಬರಬೇಕಾಗುತ್ತೆ. ಸೊ ನೆಕ್ಸ್ಟ್ ಡೇ ಕೂಡ ಬಂದೆ. ಆ್ಯಂಡ್ ಹೇಳಬೇಕಂದ್ರೆ ಭರತನಾಟ್ಯಂ ನೆಪದಲ್ಲಿ ಸ್ಕೂಲಿಗೆ ಬರೋದೇ ಒಂದು ರೀತಿ ಖುಷಿ, ಜೊತೆಗೆ ಈ ಮಕ್ಕಳನ್ನ ನೋಡೋದು, ಅವ್ರ ಜೊತೆ ಬೆರೆಯೋದು ಮತ್ತೊಂದು ರೀತಿ ಸಂತೋಷ. ಬಿಕಾಸ್ ಇಟ್ ಟೇಕ್ಸ್ ಮಿ ಬ್ಯಾಕ್ ಟು ಮೈ ಚೈಲ್ಡ್ಹುಡ್. ಎಷ್ಟೆಲ್ಲ ಮೆಮೊರೀಸ್ ಇರುತ್ತೆ ಅಲ್ವಾ? ಸೊ ಆ ಮಕ್ಕಳನ್ನ ನೋಡಿದಾಗ ಎಲ್ಲ ನೆನಪಾಗುತ್ತೆ. ಆ್ಯಂಡ್ ಇವನ್ ನನಗೆ ರೆಗ್ಯುಲರ್ ಕ್ಲಾಸಸ್ಗಿಂತ ಈ ರೀತಿ ಪ್ರೋಗ್ರಾಮ್ ಕ್ಲಾಸಸ್ ಅಟೆಂಡ್ ಮಾಡೋದಂದ್ರೆ ತುಂಬಾನೇ ಇಷ್ಟ. ಬಿಕಾಸ್ ಈ ಟೈಮಲ್ಲಿ ಎಲ್ಲ ಬ್ಯಾಚ್ ಮಕ್ಕಳು ಸಿಗ್ತಾರೆ. ಆ್ಯಂಡ್ ಈ ಪುಟ್ ಮಕ್ಕಳೆಲ್ಲ ನನ್ನ ಅಕ್ಕ ಅಕ್ಕ ಅಂತ ಕರೆಯೋಷ್ಟೊತ್ತಿಗೆ ನನಗೆ ಮಕ್ಕಳಾಗಿದೆ ಬಿಡಿ, ಮದುವೆ ಆಗಿದೆ ಅನ್ನೋದೇ ಮರ್ತು ಹೋಗುತ್ತೆ. ಅವ್ರ ಜೊತೆ ನಾನು ಮಕ್ಕಳಾಗಿ ಕಾಲೇಜ್ ಗೋಯಿಂಗ್ ಗರ್ಲ್ ಅನ್ನೋ ಫೀಲ್ ಆಗುತ್ತೆ. ಸೊ ಪ್ರಾಕ್ಟೀಸ್ನ 2-3 ಅವರ್ಸ್ ಕೂಡ ಮಿನಿಟ್ಸ್ ಅಲ್ಲಿ ಕಳೆದು ಹೋದಾಗೆ ಫೀಲ್ ಆಗುತ್ತೆ. ಆ್ಯಂಡ್ ಫೈನಲಿ ನಮ್ಮ ಪ್ರೋಗ್ರಾಮ್ ಡೇ ಬಂದೇ ಬಿಡ್ತು. ಸೊ ಪ್ರೋಗ್ರಾಮ್ ಆಗಿ ಆಲ್ಮೋಸ್ಟ್ ಇವತ್ತಿಗೆ 1 ವೀಕ್ ಆಗಿದೆ. ಬಟ್ ನಾನು ಈ ರೀತಿ ವ್ಲಾಗ್ ಮಾಡೋದು ಸ್ವಲ್ಪ ಡಿಲೇ ಆಯಿತು ಸಮ್ ರೀಸನ್ಸ್ ಇಂದ. ಸೊ ಈ ರೀತಿ ಭರತನಾಟ್ಯಂ ಡ್ರೆಸ್ ವೇರ್ ಮಾಡಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋ ಅವಕಾಶ ಸಿಕ್ಕಿದ್ದು 2ನೇ ಬಾರಿ. ಅಂಡ್ ಫಸ್ಟ್ ಟೈಮ್ ಕಳಸೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿಗೆ ಮಾಡಿದ್ದೆ. ಅಂಡ್ ಹೇಳ್ಬೇಕಂದ್ರೆ ಈ ಪ್ರೋಗ್ರಾಮ್ ಅಟೆಂಡ್ ಮಾಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ, ಬಿಕಾಸ್ ನಾನು ಊರಲ್ಲೇ ಇರಲಿಲ್ಲ, ಶಿವಮೊಗ್ಗಕ್ಕೆ ಹೋಗಿದ್ದೆ. ಅಂಡ್ ಇನ್ನೇನು ಪ್ರೋಗ್ರಾಮಿಗೆ 1 ವೀಕ್ ಇದೆ ಅನ್ನೋಷ್ಟೊತ್ತಿಗೆ ಹೋಗಿ ಜಾಯಿನ್ ಆಗಿ ಕಲ್ತಿದ್ದು. ಅಂಡ್ ಆಲ್ಸೋ ಹೇಳಿದ್ದೆ ನನ್ನ ಮ್ಯಾಮ್ಗೆ ಈ ರೀತಿ ಬರೋದಕ್ಕಾಗಲ್ಲ ಅಂತ. ಅಂಡ್ ಕೊನೆ ಮೂಮೆಂಟ್ ಅಲ್ಲಿ ಮ್ಯಾಮ್ ಕೂಡ ಸೇರಿಸ್ಕೊಂಡ್ರು. ಸೊ ಸಿಕ್ಕಿರೋ ಅವಕಾಶ ಮಿಸ್ ಮಾಡ್ಕೊಡೋದು ಬೇಡ ಅಂತ ನಾನು ಜಾಯಿನ್ ಆದೆ. ಅಂಡ್ ಇಲ್ಲಿ ನೀವೇ ನೋಡ್ತಿರೋ ಹಾಗೆ ಗೆಜ್ಜೆ ಪೂಜೆ ಮಾಡ್ತಾ ಇದ್ದೀನಿ. ಖಾಲಿ ಕಟ್ಟೋಕ್ಕಿಂತ ಮುಂಚೆ ಒಂದು ಸಣ್ಣ ಪೂಜೆ ಮಾಡೋಣ ಅಂತ ಅನ್ನಿಸ್ತು. ಅಂಡ್ ಅಲ್ಲಿಗೆ ಹೋದ್ಮೇಲೆ ಮ್ಯಾಮ್ ಕೂಡ ದೇವ್ರ ಮುಂದೆ ಇಟ್ಕೊಟ್ರು. ಬಟ್ ನಾನು ಮನೇಲಿ ಈ ರೀತಿ ಮಾಡ್ಕೊಂಡು ಹೋಗಿದ್ದೆ. ಅಂಡ್ ಕಂಪ್ಲೀಟ್ ಆಗಿ ರೆಡಿಯಾಗಿ ಫೈನಲಿ ಹೊರಗೆ ಬಂದ್ವಿ. ಸೊ ರೆಡಿ ಆಗೋದಕ್ಕೆ ಸ್ಯಾನ್ ಅಂಡ್ ಪ್ರದೀಪ್ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಹೇರ್ ಸ್ಟೈಲ್ ಎಲ್ಲ ನಾನೇ ಮಾಡ್ಕೊಂಡೆ, ಬಟ್ ತಲೆ ಕಟ್ಟೋದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಇನ್ನೊಬ್ರು ಬೇಕಾಗುತ್ತೆ. ಲಾಸ್ಟ್ ಟೈಮ್ ಅಮ್ಮ ಇದ್ರು, ಬಟ್ ಈ ಸರಿ ಇಲ್ಲ, ಇವರಿಬ್ಬರೇ ಹೆಲ್ಪ್ ಮಾಡಿದ್ರು. ಅಂಡ್ ನಿಮಗೆ ಅನಿಸ್ತಿರ್ಬೋದಲ್ಲ, ಇಷ್ಟು ದೊಡ್ಡ ಮಗಳು ಇತ್ಕೊಂಡು ಮಗಳನ್ನ ಸೇರಿಸ್ಬೋದಿತ್ತಲ್ವಾ ಅಂತ. ಬಟ್ ಅವಳಿಗೆ ಏನೂ ಇಂಟ್ರೆಸ್ಟ್ ಇಲ್ಲ, ಅಷ್ಟೇ ಅಲ್ಲ ವೆಸ್ಟರ್ನ್ ಫಾರ್ಮ್ ಸ್ವಲ್ಪ ಇಷ್ಟಪಡ್ತಾಳೆ. ಮೋರೋವರ್ ಈ ಭರತನಾಟ್ಯಂ ಅಲ್ಲಿ ಪ್ರಾಕ್ಟಿಕಲ್ ಜೊತೆ ಥಿಯರಿ ಕೂಡ ಇರುತ್ತೆ, ಹಾಗಾಗಿ ಕೆಲವು ಮಕ್ಕಳು ಹಿಂಜರಿತಾರೆ ಕೂಡ. ಅಂಡ್ ನನ್ನ ಪ್ರಕಾರ ಈ ಭರತನಾಟ್ಯಂ ಒನ್ ಆಫ್ ದ ಟಫೆಸ್ಟ್ ಡ್ಯಾನ್ಸ್ ಫಾರ್ಮ್. ಸೊ ಡೆಫಿನೆಟ್ಲಿ ಇಂಟ್ರೆಸ್ಟೆಡ್ ಒನ್ಸ್ ವಿಲ್ ಓನ್ಲಿ ಲರ್ನ್ ದಿಸ್ ಫಾರ್ಮ್. ಹೇಳ್ಬೇಕಂದ್ರೆ ಈ ಹಿಂದೆ ಕೂಡ ನನಗೆ ಭರತನಾಟ್ಯಂ ಅಲ್ಲಿ ಅಷ್ಟು ಆಸಕ್ತಿ ಇರಲಿಲ್ಲ. ಸೊ ಇತ್ತೀಚಿನ ದಿನದಲ್ಲಿ ಏನಾದ್ರು ಒಂದು ಕಲಿಬೇಕು ಅನ್ನೋ ಒಂದು ಹಂಬಲ ಇತ್ತು. ಅಂಡ್ ಆಲ್ಸೋ ಭರತನಾಟ್ಯಂ ಕೂಡ ಒಂದು ಸಣ್ಣ ಆಸಕ್ತಿ ಕಾಣಿಸ್ಕೊಳ್ತು. ಅಂಡ್ ಅದ್ರ ಜೊತೆಗೆ ನನ್ನ ಹಸ್ಬೆಂಡ್ ಪ್ರದೀಪ್ ಸಪೋರ್ಟ್ ಕೂಡ ಸಿಕ್ಕಾಪಟ್ಟೆ ಸಿಕ್ತು, ಹಾಗಾಗಿ ಮುಂದುವರೆದೆ. ಆ್ಯಂಡ್ ಫೈನಲಿ ಬಂದ್ವಿ ಗಣೇಶ ಇಟ್ಟಲ್ಲಿ. ಆಲ್ಮೋಸ್ಟ್ 7:15 ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂದಿದ್ರು. ಸೊ ನಾನು 7:15 ಅಲ್ಲಿದ್ದೆ, ಎಲ್ಲ ರೆಡಿಯಾಗಿದ್ದೆ, ಬಟ್ ಆಲ್ತಾ ಹಚ್ಚಿರಲಿಲ್ಲ. ಆ್ಯಂಡ್ ಲಾಸ್ಟ್ ಟೈಮ್ ಮೆಹಂದಿನೇ ಹಾಕೊಂಡ್ಬಿಟ್ಟಿದೆ, ಬಟ್ ಈ ಸರಿ ಆಗೋದಿಲ್ಲ ಅಂತ ಅನ್ನಿಸ್ತು. ಯಾರು ಅದನ್ನು ಕಾಯ್ತಾ ಕೂರ್ತಾರೆ ಅಂತ. ಸೊ ಇದಾರೆ ಕ್ವಿಕ್ ಆಗಿ ಡ್ರೈ ಆಗುತ್ತೆ, ಹಾಗಾಗಿ ಈ ಬಾರಿ ಆಲ್ತಾನೇ ಚೂಸ್ ಮಾಡಿದೆ. ಆ್ಯಂಡ್ ನೀವೇ ನೋಡಿದಾಗೆ ನನ್ನ ಮಗಳು ಹಚ್ಬಿಟ್ಲು ಅದನ್ನು. ಆ್ಯಂಡ್ ಅದಾದಮೇಲೆ ಅಲ್ಲೆಲ್ಲ ಸಣ್ಣದಾಗಿ ರೆಡಿ ಆಗ್ತಾ ಇದ್ರು. ಪಾಪ ಕಂಪ್ಲೀಟಾಗಿ ರೆಡಿ ಆಗಿರಲಿಲ್ಲ. ಸೊ ಅವ್ರನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಆ್ಯಂಡ್ ಸೀರಿಯಸ್ಲಿ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ತುಂಬಾ ಮುದ್ದ ಕಾಣ್ತಾ ಇದ್ರು ಈ ಭರತನಾಟ್ಯಂ ಡ್ರೆಸ್ ಅಲ್ಲಿ. ಬಟ್ ನಾನೇ ಅಷ್ಟು ಕಂಫರ್ಟ್ ಇರಲಿಲ್ಲ. ಡ್ರೆಸ್ ಓಕೆ, ಆದ್ರೆ ಹೆವಿ ಜೀವರ್ಸ್ ನನಗೆ ಅಷ್ಟು ಸೂಟ್ ಆಗ್ತಿರ್ಲಿಲ್ಲ ಅಂತ ಅನಿಸ್ತಾ ಇತ್ತು. ಅಂಡ್ ಏನು ಮಾಡೋಕ್ಕಾಗಲ್ಲ, ಭರತನಾಟ್ಯಂ ಡ್ರೆಸ್ ಕೂಡ ಆ ರೀತಿ ಇರುತ್ತೆ ಅಲ್ವಾ. ಸೊ ಅದನ್ನ ಅಕ್ಸೆಪ್ಟ್ ಮಾಡಲೇಬೇಕು. ಅಂಡ್ ಹಾಗೆ ಕಂಫರ್ಟ್ ಆಗ್ತಾ ಬಂದೆ. ಅಂಡ್ ಇದೆಲ್ಲದ್ರ ಮಧ್ಯೆ ಅಮ್ಮನ ಸ್ವಲ್ಪ ಮಿಸ್ ಮಾಡ್ಕೊಳ್ತಿದ್ದೆ ಅಂತ ಅನಿಸ್ತಾ ಇತ್ತು. ಬಿಕಾಸ್ ನನಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂದ್ರೆ ತುಂಬಾ ಇಷ್ಟ. ಅದರಲ್ಲೂ ಆಫ್ಟರ್ ಮ್ಯಾರೇಜ್ ಈ ರೀತಿ ಅವಕಾಶ ಸಿಗೋದು ಎಷ್ಟೊಂದು ಕಷ್ಟ ಅಲ್ವಾ. ಅಂಡ್ ಈ ಏಜ್ ಅಲ್ಲಿ ಈ ರೀತಿ ಅವಕಾಶ ಸಿಕ್ಕಾಗ ನಮ್ಮಷ್ಟೇ ಖುಷಿ ಪಡೋ ಇನ್ನೊಂದು ಜೀವ ಅಂದ್ರೆ ಅದು ನಮ್ಮ ಅಮ್ಮ ಅಲ್ವಾ. ಸೊ ಸ್ವಲ್ಪ ಜಾಸ್ತಿನೇ ಮಿಸ್ ಮಾಡ್ಕೊಂಡೆ ಅಂತ ಅನಿಸ್ತು. ಬಟ್ ನಮ್ಮ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದ್ರೆ ಈ ರೀತಿ ವಿಡಿಯೋ ಕಾಲ್ ಮಾಡೋದ್ರ ಮೂಲಕ ಅಲ್ಲಿನ ಆ ಹ್ಯಾಪಿ ಮೂಮೆಂಟ್ಸ್ನ ಅಮ್ಮನ ಜೊತೆ ಶೇರ್ ಮಾಡ್ಕೊಂಡೆ.
ರೆಡಿ ಬಿಡಿ ಲಘು ಒಂದು. ಎಸ್, ಇವೆಲ್ಲದ್ರ ಮಧ್ಯೆ ಈ ಸ್ಪೆಷಲ್ ಪರ್ಸನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿದ್ರೆ ಈ ವ್ಲಾಗೇ ಇನ್ಕಂಪ್ಲೀಟ್ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಇವರೇ ನನ್ನ ಭರತನಾಟ್ಯಂನ ಗುರುಗಳು, ಶ್ರೀಮತಿ ಮಂಜುಳಾ ಅಂತ, ನನ್ನೂರು ಶಿವಮೊಗ್ಗದವರು. ಆ್ಯಂಡ್ ಎವ್ರಿ ವೀಕ್ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿನ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಆ್ಯಂಡ್ ಅದರಲ್ಲಿ ನಾನು ಒಬ್ಳು. ನಾನು ಭರತನಾಟ್ಯ ಇನ್ನೂ ಕಲಿತಾ ಇದ್ದೀನಿ ಅಂದರೆ ಮೇನ್ ರೀಸನ್ ನನ್ನ ಈ ಗುರುಗಳೇ. ಬಿಕಾಸ್ ಶಿ ಈಸ್ ಸೋ ಫ್ರೆಂಡ್ಲಿ ಆ್ಯಂಡ್ ಎಷ್ಟು ಸ್ಮೂತ್ ಆಗಿ ನೀಟಾಗಿ ನನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಐ ಮೀನ್ ಕಲಿಸ್ಕೊಡ್ತಾ ಇದ್ದಾರೆ. ತಾನೊಬ್ಬ ಗುರು ಅನ್ನೋ ಒಂದು ಸಣ್ಣ ಅಹಂ ಕೂಡ ಇಲ್ಲದೆ ಒಂದು ಒಳ್ಳೆ ಸ್ನೇಹಿತೆ ಸಿಕ್ಕಿದ್ದಾರೆ ಅನ್ನೋ ಒಂದು ಫೀಲ್ ಕೊಟ್ಟಿದ್ದಾರೆ. ಸೊ ಅದೆಷ್ಟು ದೊಡ್ಡದಲ್ವಾ. ಹೇಳ್ಬೇಕಂದ್ರೆ ಬೇರೆ ಯಾವ ಗುರು ಆದ್ರೂ ಬಿಟ್ಬಿಡ್ತಿದ್ಲೇನೋ ಇಷ್ಟೊತ್ತಿಗೆ. ಅಷ್ಟು ಕಷ್ಟ ಇದೆ ಭರತನಾಟ್ಯಂ ಫಾರ್ಮ್. ಅಂಡ್ ಜಾಯಿನ್ ಆದಾಗ ಐ ಮೀನ್ ಇನಿಷಿಯಲ್ ಡೇಸ್ ನನಗೆ ಬಾಡಿ ಪೇನ್, ಲೆಗ್ ಪೇನ್ ಎಲ್ಲ ಬರ್ತಾ ಇತ್ತು. ಸೊ ಮಿಸ್ ಕೂಡ ಸ್ಟ್ರಿಕ್ಟ್ ಆಗ್ಬಿಟ್ಟಿದ್ರೆ ಗ್ಯಾರಂಟಿ ಅಲ್ಲಿಗೆ ಕ್ವಿಟ್ ಮಾಡ್ಬಿಡ್ತಾ ಇದ್ದೆ. ಬಟ್ ಈಗ ನಾನು ಹೇಳ್ಬೇಕಂದ್ರೆ ಶನಿವಾರಕ್ಕೆ ಕಾಯ್ತಾ ಇರ್ತೀನಿ, ಹೋಗಿ ಅಲ್ಲೊಂಚೂರು ಕಲ್ತು ಮಿಸ್ ಹತ್ರ ಮಾತಾಡ್ಕೊಂಡು ಬರ್ಬೋದಲ್ಲ ಅಂತ. ಇವ್ರು ತುಂಬಾ ಫ್ರೆಂಡ್ಲಿ ಆಗಿರೋ ಕಾರಣನೇ ನಾನು ಇಲ್ಲಿವರೆಗೂ ಮುಂದುವರಕ್ಕೆ ಸಾಧ್ಯ ಆಯ್ತು. ಆ್ಯಂಡ್ ಫೈನಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಆ್ಯಂಡ್ ನನ್ನ ಫಸ್ಟ್ ಪರ್ಫಾರ್ಮೆನ್ಸ್ ಕೂಡ ಆಯಿತು. ಅದು ಪುಷ್ಪಾಂಜಲಿ ಡ್ಯಾನ್ಸ್. ನಾನು ಈ ಹಿಂದೆ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ನೋಡೋ ಇಂಟ್ರೆಸ್ಟ್ ಇದ್ದರೆ, ಐ ಮೀನ್ ಫುಲ್ ನೋಡೋ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ನೋಡಿಬಿಡಿ. ಆ್ಯಂಡ್ ನೆಕ್ಸ್ಟು ನಾನು ಪ್ರಣವಾಲಯ ಸಾಂಗಿಗೆ ಮಾಡಿದೆ. ಆ್ಯಂಡ್ ಈ ಡ್ಯಾನ್ಸ್ ಅಂತೂ ಕಂಪ್ಲೀಟ್ ಮಾಡಿದ್ದೆ ಹಿಂದಿನ ದಿವಸ. ಸೊ ಆ ಮೂಮೆಂಟ್ ತನಕನೂ ಕಲಿತಾ ಇದ್ವಿ ನಾವಿಬ್ರು. ಆ್ಯಂಡ್ ಈ ಡ್ಯಾನ್ಸ್ಗೆ ನನ್ನ ಜೊತೆ ಹೆಜ್ಜೆ ಆಗ್ತಿರೋದು ಮ್ಯಾಮ್ನ ಮಗಳು ಸಿಂಚನಾ ಅಂತ. ಅವಳದಿನ್ನೂ ಜೂನಿಯರ್ ಆಗಿರೋದಷ್ಟೇ, ಬಟ್ ತುಂಬಾ ಫ್ಲೆಕ್ಸಿಬಲ್ ಇದ್ದಾರೆ ಈ ಭರತನಾಟ್ಯಂಗೆ. ಆ್ಯಂಡ್ ಅವರ ಎನರ್ಜಿಗೆ ಮ್ಯಾಚ್ ಮಾಡೋಕ್ಕಾಗದಿದ್ರು ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಭಾರತ ಭೂಷಿರ ಮಂದಿರ ಸುಂದರಿ ಅನ್ನೋ ಒಂದು ಬ್ಯೂಟಿಫುಲ್ ಸಾಂಗಿಗೆ ಪರ್ಫಾರ್ಮ್ ಮಾಡಿದೆ. ಹಾಡು ಆ್ಯಕ್ಚುಲಿ ಹಳೇದಾಗಿರ್ಬೋದು, ಬಟ್ ಈ ಭರತನಾಟ್ಯಂಗೆ ಆ್ಯಪ್ಟ್ ಸಾಂಗ್ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಇನ್ನೊಂದು ಗೊತ್ತಾ, ಭರತನಾಟ್ಯಂ ನೋಡೋದಕ್ಕೆ ಈಸಿ ಅಂತ ಅನಿಸುತ್ತೆ, ಬಟ್ ಅದನ್ನು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಗೊತ್ತಾಗೋದು ಅದು ಯಾವ ರೇಂಜಿಗಿದೆ ಅಂತ. ಆ್ಯಂಡ್ ಇಲ್ಲಿ ನಾವು ತೋರಿಸ್ತಿದ್ದೀವಲ್ಲ, ಪ್ರತಿಯೊಂದು ಹ್ಯಾಂಡ್ ಗೆಸ್ಚರಿಗೂ ಒಂದೊಂದು ಮೀನಿಂಗ್ ಇದೆ. ಈ ಹ್ಯಾಂಡ್ಸ್ ಜೊತೆಗೆ ನಾವು ನಮ್ಮ ಹೆಜ್ಜೆ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಎರಡು ಒಟ್ಟಾಗೋಷ್ಟೊತ್ತಿಗೆ ಫೇಸ್ ಎಕ್ಸ್ಪ್ರೆಷನ್ ಡಮಾರ್ ಆಗಿಬಿಟ್ಟಿರುತ್ತೆ. ಆ್ಯಂಡ್ ಅದರಲ್ಲೂ ನಾನಿನ್ನೂ 2 ಗಂಧರ್ವ ಪರೀಕ್ಷೆ ಮುಗಿಸಿರೋದಷ್ಟೇ. ಅಂದರೆ ಜೂನಿಯರಿಗೆ 3 ಗಂಧರ್ವ ಪರೀಕ್ಷೆ ಆಗಿರಬೇಕು. ಸೊ ನಂದಿನ್ನೂ 2 ಆಗಿದೆ, 3ನೇದು ಆಗಬೇಕು. ಹಾಗಾಗಿ ನನ್ನ ಬಾಡಿ ಇನ್ನೂ ಅಷ್ಟು ಪ್ರಾಪರ್ ಆಗಿ ಸೆಟ್ ಆಗಿಲ್ಲ ಭರತನಾಟ್ಯಂಗೆ. ಆ್ಯಂಡ್ ಮಿಸ್ಸೇ ಹೇಳ್ತಿದ್ದಾರೆ, ಫಾಸ್ಟಾಗಿ ಲರ್ನ್ ಮಾಡ್ತಿದ್ದೀರಾ ನೀವು, ಪರವಾಗಿಲ್ಲ ಅಂತ. ಎಷ್ಟೇ ಫಾಸ್ಟಾಗಿ ಲರ್ನ್ ಮಾಡಿದ್ರು ನಮ್ಮ ಬಾಡಿ ಸೆಟ್ ಆಗೋದೊಂದಂತ ಇರುತ್ತೆ. ಸೊ ಈ ಫಾರ್ಮಿಗೆ ಅದು ಒಂಚೂರು ಟೈಮ್ ತಗೊಳುತ್ತೆ, ನಾವು ಎಷ್ಟು ಬೇಗ ಕಲ್ತ್ರು ಸ್ಟೆಪ್ಸನ್ನೆಲ್ಲ. ಆ್ಯಂಡ್ ನಾನು ಬೇರೆ ಹೋಗೋದು ವಾರಕ್ಕೆ ಒಂದೇ ದಿನ, ಅಂದರೆ ಸ್ಯಾಟರ್ಡೆ ಮಾತ್ರ ಕ್ಲಾಸ್ ಅಟೆಂಡ್ ಮಾಡೋದು. ಸೊ ಇಷ್ಟರ ಮಟ್ಟಿಗೆ ಕಲ್ತಿದ್ದೀನಿ. ನನ್ನ ಬಾಡಿ ಕೂಡ ಈ ಭರತನಾಟ್ಯ ಫಾರ್ಮ್ಗೆ ನಿಧಾನಕ್ಕೆ ಅಡ್ಜಸ್ಟ್ ಆಗುತ್ತೆ ಅಂತ ಅನ್ಕೊಂಡು ಕಲಿತಾ ಇದ್ದೀನಿ. ಆ್ಯಂಡ್ ಮ್ಯಾಮ್ ಕೂಡ ಅದನ್ನೇ ಹೇಳೋದು, ನಿಮ್ಮ ಬಾಡಿ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡುತ್ತೋ ಅಷ್ಟರ ಮಟ್ಟಿಗೆ ಮಾತ್ರ ಮಾಡಿ ನಿಧಾನಕ್ಕೆ ಕಲೀರಿ ಅಂತ. ಆ್ಯಂಡ್ ಈ ಹಿಂದೆ ನಾನು 2 ಡ್ಯಾನ್ಸ್ ವಿಡಿಯೋಸ್ ಹಾಕಿದ್ದೀನಿ ಭರತನಾಟ್ಯಂದು. ಆ್ಯಂಡ್ ಅದನ್ನು ನೋಡಿ ಅನಿಸಿರ್ಬೋದು ಭರತನಾಟ್ಯಂ ಇನ್ನೂ ಸರಿಯಾಗಿ ಬರ್ತಿಲ್ಲ ಇವರಿಗೆ ಅಂತ. ಸೊ ರೀಸನ್ ಇದೆ, ಇಟ್ ಟೇಕ್ಸ್ ಟೈಮ್. ಸೊ ನಿಧಾನಕ್ಕೆ ಕಲಿತಾ ಇದ್ದೀನಿ. ಆ್ಯಂಡ್ ನೀವಿಷ್ಟೋ ತನಕ ನೋಡಿದ್ದು ನೃತ್ಯ ರೂಪಕ. ಆ್ಯಂಡ್ ನಾನಿಲ್ಲಿ ಸೀತೆಯಾಗಿ ಮಾಡಿರೋದು. ಆ್ಯಂಡ್ ಈ ನೃತ್ಯ ರೂಪಕದಲ್ಲಿ ಡ್ಯಾನ್ಸ್ ಇರೋದಿಲ್ಲ, ಅಭಿನಯವೇ ಇದರ ಜೀವಾಳ ಆಗಿರುತ್ತೆ. ಐ ಮೀನ್ ಅಭಿನಯದ ಮೂಲಕ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಕಾಗತ್ತೆ. ಆ್ಯಂಡ್ ಇವ್ರ ಬಗ್ಗೆ ಸ್ವಲ್ಪ ಹೇಳಬೇಕು. ನಮ್ಮ ಮ್ಯಾಮ್ ಬಾಳೆಹೊನ್ನೂರಿಗೆ ಹೋಗಿ ಕೂಡ ಹೇಳ್ಕೊಡ್ತಾರೆ. ಸೊ ಅಲ್ಲಿನ ಸ್ಟೂಡೆಂಟ್ಸ್. ಆ್ಯಂಡ್ ನನ್ನ ರೈಟ್ ಸೈಡ್ ಇರೋರಿಗೆ ಮದುವೆ ಆಗಿದೆ ಕೂಡ. ಸೊ ಇತ್ತೀಚೆಗೆ ಕ್ಲೋಸ್ ಆಗಿಬಿಟ್ಟಿದ್ದೀವಿ, ಹಿತೈಷಿ ಅಂತ. ಆ್ಯಂಡ್ ಇವಳು ಸ್ಫೂರ್ತಿ. ಆ್ಯಂಡ್ ಇವರು ಬಾಳೆಹೊನ್ನೂರಿಂದ ಬಂದಿದ್ದಾರೆ ಪರ್ಫಾರ್ಮ್ ಮಾಡೋದಕ್ಕೋಸ್ಕರ ಅಂತಾನೆ. ಸೊ ನನಗೆ ಭರತನಾಟ್ಯಂ ಕಡೆಯಿಂದ ಒಳ್ಳೆ 2 ಫ್ರೆಂಡ್ಸ್ ಸಿಕ್ಕಿದ್ದಾರೆ ಕೂಡ. ಸೊ ಐ ಆಮ್ ಸೋ ಲಕ್ಕಿ, ಹಿತೈಷಿ ಆ್ಯಂಡ್ ಸ್ಫೂರ್ತಿ. ಆ್ಯಂಡ್ ಇದಿಷ್ಟು ನನ್ನ ಭರತನಾಟ್ಯಂನ ಇದುವರೆಗಿನ ಜರ್ನಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಆ್ಯಂಡ್ ಆಲ್ಸೋ ಪ್ರೋಗ್ರಾಮ್ನಲ್ಲಿ ನನ್ನ ಪರ್ಫಾರ್ಮೆನ್ಸಸ್ ಯಾವ ರೀತಿ ಆಯಿತು ಇತ್ತು ಅಂತಲೂ ತೋರಿಸ್ಕೊಂಡೆ. ಸೊ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಂತಲೂ ಅಂದ್ಕೊಳ್ತೀನಿ ನನ್ನ ಇದುವರೆಗಿನ ವ್ಲಾಗ್ಸಲ್ಲಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ನಾನು ಹೊರಡ್ತಾ ಇದ್ದೀನಿ. ಆದಷ್ಟು ಬೇಗ ಸಿಗ್ತೀನಿ. ಸಿ ಯು ಸೂನ್, ಬಾಯ್.